ಸಾಮಾನ್ಯವಾಗಿ ಗಿಳಿ ಪಾರಿವಾಳಗಳನ್ನು ಸಾಕುವುದು, ಅವುಗಳ ಕುರಿತು ಕಾಳಜಿ ವಹಿಸುವುದನ್ನು ಕಂಡಿರುತ್ತೇವೆ. ಆದರೆ ಮಂಗಳೂರಿನ ಬೊಕ್ಕಪಟ್ನ ನಿವಾಸಿಯೊಬ್ಬರು ಕಾಗೆಗಳ ಜೊತೆ ವಿಶೇಷ ನಂಟನ್ನು ಬೆಳೆಸಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ತಲತಲಾಂತರಗಳಿಂದ ತಾತ್ಸಾರಕ್ಕೊಳಪಟ್ಟ ಪಕ್ಷಿ ಕಾಗೆ. ಬಣ್ಣ ಹಾಗೂ ಧ್ವನಿಯಿಂದ ಎಲ್ಲರಿಂದಲೂ ದೂರಲ್ಪಡುವ ಕಾಗೆಗಳೊಂದಿಗೆ ಜಯನಾರಾಯಣ ಪೂಜಾರಿ ಅವರು ಹೊಂದಿರುವ ಕಾಳಜಿ ಆಶ್ಚರ್ಯದ ಜೊತೆಗೆ ಮೆಚ್ಚುಗೆಗೂ ಪಾತ್ರವಾಗಿದೆ. ವೃತ್ತಿಯಲ್ಲಿ ಹೋಟೆಲ್ ಸಿಬ್ಬಂದಿಯಾಗಿರುವ ಇವರು ಕಾಗೆಗಳ ಮೇಲಿರುವ ವಿಶೇಷ ಪ್ರೀತಿ ಕಾಳಜಿಯಿಂದಾಗಿ ಗಮನ ಸೆಳೆದಿದ್ದಾರೆ. ಕಳೆದ 5 ವರ್ಷಗಳಿಂದ ಕಾಗೆಗಳಿಗೆ ಊಟ ನೀಡುವ ಕಾಯಕದಲ್ಲಿ ಸಂತೃಪ್ತಿ ಕಂಡುಕೊಂಡಿದ್ದಾರೆ. ಪ್ರತಿನಿತ್ಯ ಹೋಟೆಲ್ನಲ್ಲಿ ಇವುಗಳಿಗೆ ಊಟ ನೀಡಿದ ನಂತರವೇ ಗ್ರಾಹಕರಿಗೆ ಭೋಜನ ನೀಡುವ ರೂಢಿಯನ್ನು ಬೆಳೆಸಿಕೊಂಡಿದ್ದಾರೆ. ಕಾಗೆಗಳು ಅಷ್ಟೇ, ಇವರ ತಟ್ಟೆ ಬಡಿತಕ್ಕೆ ಎಲ್ಲಿದ್ದರೂ ಬಂದು ಗುಂಪುಗೂಡುತ್ತವೆ. ಈ ಕುರಿತು ದೂರದರ್ಶನದೊಂದಿಗೆ ಜಯನಾರಾಯಣ ಪೂಜಾರಿ ಪ್ರಕೃತಿಯನ್ನು ಸ್ವಚ್ಛವಾಗಿಡುವ ಕಾಗೆಗಳ ಮೇಲೆ ಮೊದಲಿನಿಂದಲೂ ವಿಶೇಷ ಒಲವು. ಆರಂಭದಲ್ಲಿ 1-2 ಕಾಗೆಗಳು ಬರುತ್ತಿದ್ದವು. ಈಗ ನಿರಂತರ ರೂಢಿಯಿಂದಾಗಿ ಗುಂಪು ಗುಂಪಾಗಿ ಬಂದು ಸೇರುತ್ತಿವೆ ಎಂದು ಹೇಳಿದರು. ತಟ್ಟೆ ಬಡಲಿಕ್ಕೆ ಶುರು ಮಾಡಿದ್ರು. ಬಡಲಿಕ್ಕೆ ಶುರು ಮಾಡಿದ ದಿವಸ ಒಂದು ಕಾಗೆ ಕೂಡ ಇರಲಿಲ್ಲ. ಮತ್ತೆ 1-2 ಬರಲಿಕ್ಕೆ ಶುರುವಾಯಿತು. ಹಾಗೆ ಬರ್ತಾ ಬರ್ತಾ ಈಗ ತುಂಬ ಬರ್ತದೆ. 100-150 ಕಾಗೆಗಳು ಬರ್ತವೆ. ಈಗ ಅದು ಅನ್ನ ತಿಂದು ಹೋಗ್ತದೆ. ಅದು ಕಾಗೆಗಳ ಒಂದು ಸ್ವಲ್ಪ ನಮಗೆ ಪ್ರೀತಿ ಜಾಸ್ತಿ. ಅದಕ್ಕೆ ಇಲ್ಲಿ ಒಂದು ಪಕ್ಷಿಗಳು ಇರೋದಿಲ್ಲ, ಏನೂ ಇರೋದಿಲ್ಲ. ಹಾಗೆ ಕಾಗೆಗಳಿಗೆ ತುಂಬ ಬಂದು ಪರಿಸರ ಎಲ್ಲ ಕ್ಲೀನ್ ಆಗ್ತದೆ. ಸತೀಶ್ ಬೊಕ್ಕಪಟ್ನ ಕಾಗೆಗಳ ಸಾಕುವಿಕೆ ನೋಡಲು ಸಾಮಾನ್ಯ ದೃಶ್ಯದಂತೆ ಕಂಡರು. ಜಯನಾರಾಯಣ ಪೂಜಾರಿ ಅವರು ಈ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಿದ್ದಾರೆ ಎಂದರು. ಊಟ ಸ್ಟಾರ್ಟ್ ಮಾಡುವ ಮುಂಚೆ ಕಾಗೆಗಳಿಗೆ ಎಲ್ಲ ಇಡ್ತೇವೆ. ಯಾಕಂದರೆ ಮುಂಚಿಂದ ಇಡ್ತಾ ಇರ್ತಾರೆ. ಮತ್ತು ನಾರಾಯಣ ಅವರು ಕೂಡ ಇರ್ತಾರೆ. ಅವ್ರು ಇಲ್ಲದಾಗ ನಾನು ಕೂಡ ಇಡ್ತೇನೆ ಇಲ್ಲಿ. ಯಾಕೆಂದರೆ ಅದು ಎಲ್ಲ ಕಾಗೆ ಇಲ್ಲಿಂದ ಕೂಡ ಅದು ತಟ್ಟೆ ಬಡಿಯುವಾಗ ಬರ್ತಾ ಇರ್ತದೆ. ಅದಕ್ಕೆ ಶಬ್ದ ಕೇಳಿಲ್ಲ. 100-150-200 ಹಾಗೆ ಹಿಂಗೆ ಬರ್ತಾ ಇರ್ತದೆ. ಒಳ್ಳೆತನದ ಅದು. ಯಾಕೆಂದರೆ ಪಾತ್ರದ ಮುಂಚಿಂದಲೇ ಇಡ್ತಾ ಬರ್ತಾರೆ. ಯಾಕೆಂದರೆ ಅದು ಕಾಗೆಗಳು ಬಂದರೆ ತಿಂದು ಹೋದರೆ ಒಳ್ಳೆಯದು. ಮನುಷ್ಯ ತನ್ನ ಸ್ವಾರ್ಥದಿಂದ ಎಲ್ಲವನ್ನೂ ನಾಶಪಡಿಸುತ್ತಿರುವ ಈ ಕಾಲದಲ್ಲಿ ಸಾಮರಸ್ಯ ಬದುಕಿನ ಪಾಠ ಹೇಳುವ ಮೂಲಕ ಜಯನಾರಾಯಣ ಪೂಜಾರಿ ಇತರರಿಗೆ ಮಾದರಿಯಾಗಿದ್ದಾರೆ.